ಇದ್ದಿದ್ದು ಇದ್ದ ಹಾಗೆ. ರಾಹುಲ್ ಗಾಂಧಿಯವರು ದೇಶದ ಉದ್ದಗಲಕ್ಕೆ ಎಲ್ಲೆಲ್ಲಿ ವೋಟ್ ಚೋರಿ ಆಗಿದೆ ಇದಕ್ಕೆ ಒಂದು ನಾವು ನಿದರ್ಶನ ಕೊಡ್ಬೋದು. ಏನಪ್ಪ ನಿದರ್ಶನ ಅಂತ ಹೇಳಿದರೆ, ಭಾರತೀಯ ಜನತಾ ಪಕ್ಷದವರು ಹಿಂಬಾಗಲಿನಿಂದ ಬರ್ತಕ್ಕಂಥದ್ದು ಭಾಳ ಶೂರು. ನಿಮಗೆ ಗೊತ್ತಿರ್ಬೋದು, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಗೆದ್ದಿರ್ತಕ್ಕಂಥ 16 ಜನ MLA, ಫಸ್ಟು 6 ಜನ MLAಗಳನ್ನ ಪಕ್ಷಕ್ಕೆ ರಾಜೀನಾಮೆ ಕೊಡಿಸಿ ಚುನಾವಣೆ ಮಾಡಿಸಿ ಪಕ್ಷಕ್ಕೆ ಸೇರಿಸಿಕೊಂಡಿದ್ದಂಥ ಇತಿಹಾಸ ಇನ್ನೆಲ್ಲೂ ಇಲ್ಲ. ಪ್ರಪ್ರಥಮವಾಗಿ ಪ್ರಾರಂಭವಾದ್ದು ಕರ್ನಾಟಕದಲ್ಲಿ. ಅದಕ್ಕಿಂತ ದೊಡ್ಡ ಮೋಸ ಬೇಕಾ? MLAಗಳನ್ನ ಗೆಲ್ಲಿಸಿರೋದು 5 ವರ್ಷ, ಅವರು ಸರಿಯಾಗಿ ಆ ತಾಲೂಕಿನ ಕೆಲಸ ಮಾಡಲಿ, ಅವರು ವಿಧಾನಸಭಾ ಸದಸ್ಯರಾಗಿ ಕೆಲಸ ಮಾಡಲಿ ಅಂತಕ್ಕಂಥ ಏನು ಮಾಡಿದ್ದಾರೆ. ಇವತ್ತು ಗೆದ್ದಿರ್ತಕ್ಕಂಥವ್ರನ್ನ ರಾಜೀನಾಮೆ ಕೊಡಿಸಿ ತಿರ್ಗಾ ಖರ್ಚು ಮಾಡಿಸಿ ಕೋಟ್ಯಾಂತರ ರೂಪಾಯಿನ ವ್ಯವಹಾರ ಮಾಡಿದಂಥವ್ರು ಚುನಾವಣೆಯಲ್ಲಿ ಗೆಲ್ಲೋದಕ್ಕೆ ನರೇಂದ್ರ ಮೋದಿಯವ್ರ ಟೀಮ್ ಇದೆಯಲ್ಲ, ಭಾಳ ವ್ಯವಸ್ಥಿತವಾಗಿ ಮಾಡಿರ್ತಕ್ಕಂಥ ಸಂಚಿತು. ಹೆಂಗೆ ಅಂತ ಹೇಳಿದರೆ ಅವ್ರಿಗೆ ಗೊತ್ತು, ಇದನ್ನು ವ್ಯವಸ್ಥಿತವಾಗಿ ಹೆಂಗೆ ಅಂದರೆ ಏಕ್ಟು ಎಲ್ಲ ಕಡೆನೂ ಮಾಡಲ್ಲ. ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳೋದಕ್ಕೆ ಮಾತ್ರ ಅವಕಾಶ ಇದೆ. ಅಷ್ಟನ್ನೇ ಮಾಡಿಕೊಂಡು ಇವತ್ತು ಇಡೀ ದೇಶದಲ್ಲಿ ಅವ್ರು ಗೆಲ್ಲೋದಕ್ಕೆ ಎಷ್ಟು ಮಾಡ್ಕೋಬೇಕೋ ಅಷ್ಟು ಮಾಡ್ಕೊಂಡು ಇವತ್ತು ಚುನಾವಣೆ ಗೆಲ್ತಾರೆ. ಈಗ ಉದಾಹರಣೆಗೆ ಬೆಂಗಳೂರಿನಲ್ಲಿ ನಮ್ಮ ನಾಯಕರು ಮಾದೇವಪುರ ಏರಿಯಾದ ಒಂದು ಮಾತ್ರ ಕೋಟ್ ಮಾಡಿದ್ದಾರೆ. ಯಾರ್ಯಾರು ಬೆಂಗಳೂರಿನಲ್ಲಿ ಇದ್ದಾರೆ ಪುಣ್ಯಾತ್ಮರ MLAಗಳು, ಅದರಲ್ಲೂ ಭಾರತೀಯ ಜನತಾ ಪಕ್ಷದವರು ಓಟನ್ನು 10,000, 15,000, 20,000 ಓಟ್ಗಳನ್ನು ಅವೆಲ್ಲಿಂದಲೋ ಬೇರೆ ಬೇರೆ ಥರದ ಓಟ್ಗಳನ್ನು ಒಂದು ಆ ಕ್ಷೇತ್ರದಲ್ಲಿ ಮಾಡಿಕೊಂಡು, ಆಮೇಲೆ ಅಲ್ಲಿರ್ತಕ್ಕಂಥವ್ರು ಬೇರೆ ಕ್ಷೇತ್ರದಲ್ಲಿ ಓಟ್ ಹಾಕೋದು, ಇಲ್ಲಿ ಓಟ್ ಹಾಕ್ತಕ್ಕಂಥ ವ್ಯವಸ್ಥೆನ ಮಾಡ್ಕೊಂಡು ಇವತ್ತು ಚುನಾವಣೆಯಲ್ಲಿ ಗೆಲ್ತಕ್ಕಂಥ ಕೆಲಸವನ್ನು ಮಾಡ್ಕೊಂಡ್ಬಂದಿದ್ದಾರೆ. ಅದಕ್ಕೋಸ್ಕರಲೇ ಇದು ಬರೀ ಕರ್ನಾಟಕದಲ್ಲಿ ಒಂದೇ ಅಲ್ಲ, ಇಡೀ ಇಂಡಿಯಾದಲ್ಲಿ ಇವತ್ತು ಈ ವ್ಯವಸ್ಥೆ ಆಗ್ತಾ ಇದೆ. ಅದಕ್ಕೇ ನಮಗೆ EVM ಬೇಡ, EVM ಎಲ್ಲರಿಗೆ ನಾವೆಲ್ಲ ಹಿಂದೆಲ್ಲ ನೋಡ್ತಿದ್ವಿ. ಉದಾಹರಣೆಗೆ ಒಂದು ಎಕ್ಸಾಂಪಲ್ ತಗೊಳ್ಳಿ, ಏನಾರು ಪಾಕಿಸ್ತಾನದ ಮೇಲೆ ಗಲಾಟೆ ಮಾಡಬೇಕು ಅಂತ ಹೇಳಿದ್ರೆ ಗುಂಡೊಡೆಯೋದಕ್ಕೆ ಜನ ಓಡಿಸ್ಕೊಂಡು ಹೋಗ್ಬೋದಾಗಿತ್ತು. ಈಗ ಇಲ್ಲಿ ಕೂತ್ಕೊಂಡು ಬಟನ್ ನಂಬಿಕಿದ್ರೆ 2,000 ಕಿಲೋಮೀಟ್ರಲ್ಲಿ ಹೋಗಿ ಅವ್ರಿಗೆ ಹೊಡಿತಾರೆ. ಅಂಥ ಸಿಸ್ಟಮ್ ಇರುವಾಗ ಓಟ್ ಎಷ್ಟು ಹಾಕಿಸ್ಬೇಕು ಅನ್ನೋ ದೊಡ್ಡ ವಿಚಾರವ? 100% ಅವರು ಇದನ್ನು ದುರುಪಯೋಗ ಮಾಡ್ಕೊಂಡಿದ್ದಾರೆ. EVM ಭಾರತೀಯ ಜನತಾ ಪಕ್ಷದವರು, ಕೇಂದ್ರ ಸರ್ಕಾರ ದುರುಪಯೋಗ ಮಾಡ್ಕೊಂಡು ಇದುವರೆಗೂ ಆಳ್ವಿಕೆ ಮಾಡ್ತಾವ್ರೆ. ಅದಕ್ಕೆ ನಮ್ಮದೆಲ್ಲ ಕಾಂಗ್ರೆಸ್ನವ್ರದ್ದು ಆಕ್ಷೇಪಣೆ ಇದೆ. ಆದ್ದರಿಂದ ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಮ್ಮ ಸರ್ಕಾರ ಇದನ್ನೂ ಸಹಿತ ಮಾದರಿ ಬ್ಯಾಲೆಟ್ನಿಂದ ಮುಂದುವರಿಬೇಕು ಅಂತೇಳಿ ಲೋಕಲ್ ಚುನಾವಣೆಗಳಲ್ಲಿ ಈಗೇನು ತೀರ್ಮಾನ ತೆಗೆದುಕೊಂಡಿದ್ದಾರೋ ಇದು ಸ್ವಾಗತಾರ್ಹ. ಇದು ಎಲ್ಲ ಕಡೆಯೂ ಆಗಬೇಕು ಅನ್ನೋದಕ್ಕೆ ನಾನು ಒತ್ತಾಯ ಮಾಡ್ತೀನಿ. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.